ಬೆಂಗಳೂರಿಂದನೇ ಸರ್, ಬೆಂಗಳೂರು ಬನಶಂಕರಿ ಇಲ್ಲಿ ಮಹೇಂದ್ರ ಶೋರೂಮ್ ಹತ್ರ ಬಂದಿದ್ದೀನಿ ಸರ್, ಫೈನಾನ್ಸ್ ಹತ್ರ. ಮಹೇಂದ್ರ ಫೈನಾನ್ಸ್ ಹತ್ರನಾ? ಹೌದು, ಅಲ್ಲಿ ಬಂದಿದ್ದೆ ಸರ್, ಅದಕ್ಕೆ ನಿಮ್ಮ ಏನ್ ನಂಬರ್. ಮ್ಯಾಟ್ರ್ ಏನ್ ಹೇಳಿ. ಓಕೆ ಸರ್, ಏನಿಲ್ಲ ಸರ್, ಅದು ಗಾಡಿ ಒಂದು 3 ಮಂತ್ಸ್ EMI ಕಟ್ಟಿರಲಿಲ್ಲ ಸರ್. ಹಾ, ಗಾಡಿ ಕೊಳ್ಳೇಗಾಲ ಹತ್ರ ಸೀಸ್ ಮಾಡಿದ್ದಾರೆ. ಓಕೆ. ಸೀಸ್ ಆಗಿಂತ ಒಂದು 4 ಡೇಸ್ ಬಂದ್ಬಿಟ್ಟು ಮನೆ ಹತ್ರ ಬಂದ್ಬಿಟ್ಟು ಕಲೆಕ್ಷನ್ ತಗೋಗಿದ್ದಾರೆ, 20,000 ತಗೋಗಿದ್ದಾರೆ ಅಮೌಂಟು ಮಹೇಂದ್ರ ಫೈನಾನ್ಸ್ನವರು. ಇವನು ಫೋನ್ ಪೇಲ್ ಕಟ್ಟಿಲ್ಲ, ಕ್ಯಾಶೇ ಇಸ್ಕೋಗಿದ್ದಾರೆ. ಕ್ಯಾಶ್ ಇಸ್ಕೋದಾಗ ಸರ್ ಗಾಡಿ ಓಡಿಸ್ಬೋದ, ಇದನ್ನ ಸೀಸಿಂಗ್ ಇಲ್ಲದೆಲ್ಲ ಓಡಿಸ್ಬೋದ ಅಂತ ಕೇಳಿದ್ದಾನೆ ಡ್ರೈವರು, ಓಡಿಸ್ಬೋದ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಇವರು ಗಾಡಿ ಎತ್ಕೋಗಿದ್ದಾರೆ ಮದಸೂನ್ಪೇಟೆ ಕಡೆ, ಅವಾಗ ಗಾಡಿ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಮೈಸೂರು ಕಡೆ ಗಾಡಿ ಎತ್ಕೋದ್ರಂತೆ. ಅದಾದ್ಮೇಲೆ ಒಂದ್ ಮಂತ್ ಆದ್ಮೇಲೆ ತಿರ್ಗಾ ಇಲ್ಲೇ ಮಹೇಂದ್ರ ಫೈನಾನ್ಸ್ ನ ಫೋನ್ ಮಾಡ್ಬಿಟ್ಟು ಚೆನ್ನೈಗೌಡ್ರು ಅಂದ್ಬಿಟ್ಟು ಒಂದು EMI ಕಟ್ಟಪ್ಪ, ಪೇಮೆಂಟ್ ಮಾಡಿ 20,000 ಗಾಡಿ ಹೋಲ್ಡಿಂಗ್ ಅಲ್ಲಿ ಇಟ್ಟಿರ್ತೀವಿ ಅಂತ ಹೇಳಿದ್ದಾರೆ. ಸೀಸ್ ಆದ್ಮೇಲೆ ಒಂದು 20,000 ಪೇಮೆಂಟ್ ಮಾಡಿದ್ದಾರೆ, ಒಂದು ತಿಂಗಳು EMI ಪೇಮೆಂಟ್ ಮಾಡಿದ್ದಾರೆ. ಅದ್ ಮಾಡಾದ್ಮೇಲೆ ಏನ್ ಮಾಡಿದ್ದಾರೆ ಅಂತಂದ್ರೆ ಗಾಡಿ ಕೇಳದೆ ಸೆಕೆಂಡ್ಸ್ ಸೇಲ್ ಮಾಡ್ಬಿಟ್ಟಿದ್ದಾರೆ ಮಹೇಂದ್ರ ಫೈನಾನ್ಸ್ ಕಡೆಯಿಂದ. ಈಗ ನಾವು ಲೋನ್ ಕಟ್ಟೋಣ ಅಂದ್ಬಿಟ್ಟು ಫೋನ್ ಪೇಲಿ ಒಂದು 3 ಡೇಸ್ ಬ್ಯಾಕ್ ಫೋನ್ ಪೇಲಿ ಚೆಕ್ ಮಾಡಿದ ಲೋನ್ ಅಕೌಂಟ್ ನಂಬರ್ ಹಾಕ್ಬಿಟ್ಟು ತೋರಿಸ್ತಾ ಇಲ್ಲ. ಆಮೇಲೆ ಮಹೇಂದ್ರ ಫೈನಾನ್ಸ್ ಹೋದ್ರೆ ಇಲ್ಲ ಸರ್ ಸೆಕೆಂಡ್ ಸೇಲ್ ಆಗಿದೆ ಗಾಡಿ ಅಂತ ಅವ್ರು ಹೇಳ್ತಿದ್ದಾರೆ. ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ ಸರ್, ಹೆಲ್ಪ್ ಮಾಡ್ತೀರಾ ಅಂದ್ಬಿಟ್ಟು. ನಿಮ್ದು ಏನಾಗಿದೆ ಅಂದ್ರೆ, ಹಾಂ ಸರ್, ಟಿಕೆಟ್ ತಗೊಂಡಿದ್ದೀರಾ? ಹಾಂ ಸರ್. ರೈಲ್ ಆಲ್ರೆಡಿ ನೀವ್ ಎಲ್ಲಿ ಹೋಗ್ಬೇಕು ಅಂದಿರ್ತಲ್ಲ ಆ ಸ್ಪಾಟ್ ನ ಬಿಟ್ಟು ಅದಕ್ಕಿಂತ ಮುಂದೆ ಹೋಗ್ಬಿಟ್ಟೈತೆ ರೈಲು. ಹಾಂ ಸರ್. ಆ ಪರಿಸ್ಥಿತಿಲಿ ಇರ್ಬೇಕಾದ್ರೆ ನಿಮ್ದು ಏನು ಮಾಡಕ್ ಬರಲ್ಲ. ಹಾಂ ಸರ್. ಸರ್, ಒಂದು ನಾನು ನಿಮ್ಗೆ ಫೋನ್ ಮಾಡಿರೋದ್ರಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಹಾಂ ಸರ್. ಇದು ಬೆಂಗಳೂರು ಸರ್. ಹೌದು. ಇಲ್ಲಿ ಕಷ್ಟಪಟ್ಟು ಬೆವ್ರ ನೀರು ಸುರಿಸಿ ದುಡಿಯೋ ಅಂತ ಒಂದು ವರ್ಗ ಇದ್ರೆ, ಹಾಂ ಸರ್, ಅಂತ ವರ್ಗನ ಬಳಸ್ಕೊಂಡು ಲೂಟಿ ಮಾಡೋ ಅಂತ ಇನ್ನೊಂದು ವರ್ಗನೂ ಕೂಡ ಇದ್ದೇ ಇರ್ತದೆ. ಹೌದು. ಈ ಎರಡೂ ವರ್ಗನೂ ಕೂಡ ಅಂದ್ರೆ ಪಾಸಿಟಿವ್ ನೆಗೆಟಿವ್, ಅಂದ್ರೆ ಲೀಗಲ್ ಆಗಿ ದುಡಿಯೋದು, ಇಲ್ಲಿಗಲ್ ಆಗಿ ದುಡಿಯೋದು, ಹೌದು, ಎರಡೂ ವರ್ಗನೂ ಕೂಡ ನಮ್ಮ ಸಮಾಜದಲ್ಲಿ ಇದೆ ಅಂದ್ಮೇಲೆ, ನಾವು ಒಬ್ಬ ಮನುಷ್ಯನಾಗಿ ಹುಟ್ಟಿದೀವಿ ಅಂದ್ಮೇಲೆ, ನಾವು ನಮ್ದೇ ಆದ ಒಂದು ವೃತ್ತಿ ಜೀವನದಲ್ಲಿ ನಾವು ತೊಡ್ಕೊಂಡು ಸಾಕ್ತಾ ಇದೀವಿ ಅಂದ್ಮೇಲೆ, ಆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಿರುವ ಹಾಗೆ ಏನ್ ವ್ಯವಸ್ಥೆ ಇದೆ. ಈ ಉದಾಹರಣೆಗೆ ನಿಮ್ದು ವೃತ್ತಿ ಚಾಲಕ ಅಂದ್ರೆ ಅವ್ನು DL ಒಂದಿರ್ಬೇಕು, ಬ್ಯಾಡ್ಜ್ ಒಂದಿರ್ಬೇಕು. ಇದನ್ನ ಅವನು ಹೆಂಗೆ ಕಂಪಲ್ಸರಿ ಇರುತ್ತೋ ಹಂಗೆ DL ತಗೊಂಡಾದ್ಮೇಲೆ ಒಂದು ಡ್ರೈವರ್ ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ಇವನೇ ಒಂದು ಗಾಡಿ ಹಾಕೊಂಡು ಓನರ್ ಕಮ್ ಡ್ರೈವರ್ ಆಗಿ ದುಡಿಬೇಕು. ಇದು ಎರಡೂ ಇದ್ಮೇಲೆ ಈ ನಮ್ಗಳ ಒಂದು ಸೇಫ್ಟಿಗೆ, ಅಂದ್ರೆ ಡ್ರೈವರ್ ಸೇಫ್ಟಿಗೋ ಇಲ್ಲ ಗಾಡಿ ಸೇಫ್ಟಿಗೋ, ಈ ತರದ್ದು ಹಲವಾರು ಸಮಸ್ಯೆಗಳು, ಬರೀ ಸೀಸಿಂಗು, ಈ ಗಾಡಿ ಸೇಲ್ ಮಾಡಿರೋದು, ಇದೆಲ್ಲ ಮ್ಯಾಟ್ರ್ ಇನ್ನೂ ತುಂಬಾ ಇದಾವೆ. ಇಂತ ಎಲ್ಲಾ ಸಮಸ್ಯೆಗೂ ಅಟ್ಲೀಸ್ಟ್ ನಮ್ಗೊಂದು ಜಾಗೃತಿ ಮೂಡಿಸುವಂತ ರೀತಿಲಿ ಒಂದು ಸಂಘಟನೆ ಇರ್ಬೇಕು ಅನ್ನೋ ಮನೋಭಾವ ಯಾವತ್ತು ಡ್ರೈವರ್ಗಳು ಮನ್ಸಲ್ಲಿ ಬರ್ತದೆ. ಅಲ್ಲಿವರೆಗೂ ಕೂಡ ಈ ಸಮಸ್ಯೆಗಳಿಗೆ ಮುಕ್ತಿನೇ ಇಲ್ಲ. ಇದನ್ನೇ ನಾನು ನನ್ನ ಯೂಟ್ಯೂಬ್ ನಲ್ಲಿ, ನನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ತಾ ಇರ್ತೀನಿ. ಏನು ಅಂದ್ರೆ ಕೇಳಿಸ್ಕೊಂತಾರೆ, ಈ ಕಿವಿಲ್ ಕೇಳಿಸ್ಕೊಂಡು ಆ ಕಿವಿಲ್ ಬಿಟ್ಬಿಡೋದು, ಬಿಡೋ ನೋಡೋಣ ಅನ್ನೋ ತರ. ಎಲ್ಲ ಆಗಿ ಮಿಂಚೋದ್ಮೇಲೆ ಅಣ್ಣ ನಮ್ಗೆ ಹಿಂಗ್ ಆಗ್ಬಿಟ್ಟೈತೆ ಅನ್ಕೊಂಡ್ ಫೋನ್ ಮಾಡ್ತಾರೆ, ಏನು ಮಾಡಕ್ ಆಗದೆ ಇರೋ ಅಂತ ಸ್ಥಿತಿಗೂ ಹೋಗ್ಬಿಡ್ತೀವಿ. ಯಾವತ್ತೇ ಆಗ್ಲಿ ನೋಡಿ ಬ್ರದರ್, ಇಲ್ಲಿ ಲೀಗಲ್ ಇಲ್ಲೀಗಲ್ ಎರಡೂ ಇದೆ ಅಂದ್ಮೇಲೆ ಅದ್ರ ತಕ್ಕನಂಗೆ ನಾವು ಜವಾಬ್ದಾರಿನ ತಿಳ್ಕೊಳ್ಳೋ ಅಂತ ರೀತಿಲಾದ್ರೂ ಆ ಜಾಗದಲ್ಲಿ ಇರ್ಬೇಕು ನಾವು. ಆ ಜಾಗನೇ ಸಂಘಟನೆ. ನಾನು ನಮ್ ಗ್ರೂಪ್ ಅಲ್ಲಿ ನನ್ ಮೆಂಬರ್ ಆದ್ರೆ ಮಾತ್ರ ಗ್ರೂಪ್ ಅಲ್ಲಿ ಆಡ್ ಮಾಡ್ತೀನಿ, ಇಲ್ಲಾಂದ್ರೆ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನನ್ ಡ್ರೈವರ್ಗಳಿಗೆ ಹೇಳೋದೇ ಎಷ್ಟು, ನೋಡಪ್ಪ ನೀನ್ ಏನಾದ್ರೂ ಮಾಡು, ಒಂದ್ ಗಾಡಿ ತಗೊಬೇಕು ಅಂತಿದ್ಯಾ, ಇಲ್ಲ ಇನ್ನೇನೋ ಮಾಡ್ಬೇಕು ಅಂತಿದ್ಯಾ, ಜನರಲ್ ಆಗಿ ಒಂದ್ ಅಪ್ಡೇಟ್ ಕೊಡು, ಪಾಸಿಟಿವ್ ನೆಗೆಟಿವ್ ಏನ್ ಬರುತ್ತೆ ಕೇಳ್ಕೊ, ಅದ್ರ ಪ್ರಕಾರದಲ್ಲಿ ಹೆಜ್ಜೆ ಇಟ್ಟು ಮುಂದುವರಿ. ಖಂಡಿತ ನೀನ್ ಏನೋ ಸಾಧನೆ ಮಾಡೋದ್ ಬೇಡ, ನಿನ್ನ ಜೀವನಕ್ಕೆ ನೀನ್ ಅನುಕೂಲ ಮಾಡ್ಕೊಳ್ಳೋ ಅಂತ ಸಾಧನೆಗಾದ್ರೂ ನೀನ್ ಬುದ್ಧಿವಂತ ಆಗುವಂತ ಮಾತ್ರ ನಾವ್ ಹೇಳ್ತೀವಿ. ಈಗ ನೋಡಿ, ನಿಮ್ ಗಾಡಿನ ಯಾರೋ ಈಗ ಸೀಸರ್ಗಳು ಬಂದು ಗಾಡಿನ ಸೀಸ್ ಮಾಡಿದಾರೆ ಕನಕ್ಪುರದ ಹತ್ರ. ಈಗ ನೀವು ಗ್ರೂಪ್ ಅಲ್ಲಿ ಇದ್ದಿದ್ರೆ ನಾವು ಯಾವ ರೀತಿಲಿ ಮಾಹಿತಿಗಳು ಕೊಡ್ತಿದ್ದೋ ಅಂತ ನಮಗ್ ಗೊತ್ತು. ನೋಡಿ, ಕನಕ್ಪುರದ ಹತ್ರ ಗಾಡಿ ಸೀಸ್ ಆದಂತ ಸಂದರ್ಭದಲ್ಲಿ ನೀವು ನಿಮ್ ಡ್ರೈವರ್ ಇದ್ರು ಗ್ರೂಪ್ ಅಲ್ಲಿ ಅಂತ ಅನ್ಕೊಳ್ಳಿ, ಏನ್ ಮಾಡ್ತಿದ್ರಿ? ಸರ್ ನೋಡಿ ನಮ್ದು ಗಾಡಿ ಹಿಂಗ್ ಸೀಸ್ ಮಾಡಕ್ ಬಂದಿದ್ದಾರೆ ಸೀಸರ್ಗಳು ಅಂತ ಹೇಳ್ತಿದ್ರಿ. ನಾವೇನ್ ಅವೇರ್ನೆಸ್ ಕೊಡ್ತಾ ಇದ್ದೋ, ನೋಡಪ್ಪ ಅಲ್ಲಿ ಯಾರ್ ಸೀಸರ್ ಬಂದಿದ್ದಾನೆ ಅವನ ಹತ್ರ ಸೀಸಿಂಗ್ ಲೆಟರ್ ಇದೆಯಾ ಕೇಳು ಅಂತ ಹೇಳಿವು. ಆ ಪ್ರೊಸೀಜರ್ ನ ಏನ್ ಮಾಡ್ಬೇಕು ಅಲ್ಲಿವರೆಗೂ ಕೂಡ ನೀನ್ ಯಾಕೆ ಗಾಡಿ ಕೊಡಬಾರ್ದು, ಮತ್ತೆ ಅವ್ನು ಯಾವನ್ ತಗೊಂಡೋಗ್ ಬಂದಿದ್ದಾನೆ ಅವಂದು ಡೀಟೇಲ್ಸ್ ನ ತಗೊಳ್ಳೋವರೆಗೂ ಗಾಡಿ ಯಾವ್ದೇ ಕಾರಣಕ್ಕೂ ಕೊಡಬೇಡ ಅಂತ ಹೇಳಿ ಮಾರ್ಗದರ್ಶನ ಕೊಡ್ತಿದ್ದೋ. ಒಂದು ಅವನಿಗಲ್ಲಿ ಮಾರ್ಗದರ್ಶನ ಸಿಕ್ಕಿಲ್ಲ. ಗಾಡಿನ ಅವ್ರು ಯಾರು ಕಿತ್ಕೊಂಡು ಹೋದ್ರಲ್ಲ ಸೀಸರ್ಗಳು ಅನ್ನಿಸ್ಕೊಂಡು, ಅವರು ನಿಮ್ಗೆ ಇನ್ವೈಟ್ರಿ ಲೆಟರ್ ಹಾಕಿ ಕೊಡ್ಬೇಕು, ಕೂಡ ಅವ್ರು ಮಾಡಿಲ್ಲ. ಈಗ ಅವ್ರು ತಗೊಂಡ್ ಹೋಗ್ಬಿಟ್ಟಿದ್ದಾರೆ.
ಹೌದು ಈಗ ಅವ್ರು ತಗೊಂಡೋಗಿ ಶೆಡ್ಗೆ ಹಾಕಿದ್ಮೇಲೆ ಮುಗ್ದೋಯ್ತು. ಇನ್ನು ಅವ್ರ ಕೈಯಲ್ಲೂ ಕೂಡ ಏನು ಮಾಡಕ್ ಆಗಲ್ಲ. ಹ್ಞೂ ಸರ್ ಅವ್ನ್ಗೆ ಅಲ್ಲಿ ಶೆಡ್ಗೆ ಹಾಕಿದ್ಮೇಲೆ ಅವ್ನಿಗೆ ಏಜೆನ್ಸಿ ಕಡೆಯಿಂದ ಆ ಗಾಡಿದ ಏನ್ ಕಮಿಷನ್ ದುಡ್ಡು ಬರ್ಬೇಕೋ ಅವ್ನಿಗೆ ಅದ್ ಬರುತ್ತೆ. ಹೌದು ಅಲ್ಲೂ ಮುಗ್ದೋಯ್ತು, ನಿಮ್ ಗಾಡಿ ಸೀಸ್ ಆಯ್ತು, ಶೆಡ್ಗೆ ಹೋಯ್ತು. ಹೌದು ಸರ್ ನೀವೇನ್ ಮಾಡಿದ್ರಿ, ಮಹೇಂದ್ರ ಫೈನಾನ್ಸ್ ಹತ್ರ ಹೋದ್ರಿ, ಇಲ್ಲ ಅವ್ನ್ ಯಾರೋ ಮುಂಚೆನೆ ಹಿಂಗೆ ಅಮೌಂಟ್ ಇಸ್ಕೊಂಡಿದ್ದ ನೀನ್ ಓಡಿಸ್ಕೊ ಅಂತ ಹೇಳ್ಬಿಟ್ಟ ಅಂದ್ರಲ್ಲ. ಹೌದು ಸರ್ ಅವ್ನ್ ಯಾರೋ ದೊಡ್ಡ ನಾಯಕ ಹೇಳೋದಲ್ಲ ಅವ್ನ್ ಓಡಿಸ್ಕೊ ಅಂತ. ಹಾಂ ಸರ್ ನಮ್ದು ಅಪ್ ಟು ಡೇಟ್ EMI ಕರೆಕ್ಟ್ ಆಗಿ ಹೋಗ್ತಿದ್ರೆ ಮಾತ್ರ ನಾವು ಗಾಡಿ ಓಡಿಸೋದಕ್ ಸಾಧ್ಯ. ಹೌದು ಸರ್ ನಿಜ. ಯಾಕೆಂದ್ರೆ ಇದೇನ್ ಗೊತ್ತಾ, ಇದೊಂಥರ ಬಕೆಟ್ ಸಿಸ್ಟಮ್. ಹೌದು ಹಂಗೆ ಆಗಿದೆ ಸರ್ ಇದು. ಹೇಳ್ತೀನಿ ಕೇಳಿ, ಮ್ಯಾನೇಜರ್ ಹ್ಯಾಂಡ್ಲಿಂದ ಇನ್ನೊಬ್ಬನ ಹ್ಯಾಂಡ್ಲಿಂದ ಮತ್ತೊಬ್ಬನ ಹ್ಯಾಂಡ್ಲು, ಈ ತರ ನಮ್ ಕೇಸಸ್ಗಳು ನಾವ್ ಎಲ್ಲಿ ಒಂದೊಂದು EMI 2 EMI ಈ ತರ ಡೌನ್ ಮಾಡ್ತಾ ಹೋಗ್ತಿವಿ. ಹಾಂ ಸರ್ ಅದು ಕೈ ಬದಲಾಗಿ ಒಬ್ಬನ ಹ್ಯಾಂಡ್ ಓವರ್ ಇಂದ ಇನ್ನೊಬ್ಬನ ಹ್ಯಾಂಡ್ ಓವರ್ ಎಲ್ಲ ಹೋಗ್ಬಿಡ್ತದೆ. ಹೌದು ಹೌದು ಸರ್. ಅವಾಗ ನೀವೇನ್ ಅನ್ಕೊಂಡಿದೀರಾ, ಇವ್ನ್ ಹೇಳ್ದ ಅಂತ ತೋರಿಸ್ತೀರಾ. ಆದ್ರೆ ಆ ಕೇಸ್ ಅವನ ಹತ್ರ ಇರಲ್ಲ, ಆ ಕೇಸ್ ಇನ್ಯಾವನೋ ಒಬ್ಬನ ಹತ್ರಕ್ಕೆ ಹೋಗಿರ್ತದೆ. ಹೌದು ಸರ್. ನೋಡಿ, ಇದೆಲ್ಲ ಡ್ರೈವರ್ಸ್ ಗಳಿಗೆ ಗೊತ್ತಿಲ್ಲ. ಹ್ಞೂ ಸರ್. ಅವ್ರೇನು ನಾವು ಸಾಲ ಮಾಡಿದೀವಿ, ಲೋನ್ ಕೊಟ್ಟವ್ರೆ, ಅವ್ನು ಯಾರೋ ಬತ್ತಿದ್ದ ಕಲೆಕ್ಷನ್ ಇಸ್ಕೊಂಡು ಹೋಯ್ತಿದ್ದ, ಆ ಮ್ಯಾನೇಜರ್ ಹೇಳ್ದ ಇಷ್ಟೇ. ಹೌದು ಸರ್ ಹಿಂಗೆ ಆಗಿರುತ್ತೆ ಸರ್ ಪರಿಸ್ಥಿತಿ. ಇದೆಲ್ಲ ಬ್ರೀಫ್ ಆಗಿ ನಾವು ಸ್ಟಡಿ ಮಾಡಿರೋದ್ರಿಂದ. ಹ್ಞೂ ಸರ್. ಈ ಸೀಸರ್ಗಳಂದ್ರೆ ಯಾರು, ಬ್ಯಾಂಕ್ ಮ್ಯಾನೇಜರ್ ಅಂದ್ರೆ ಅವ್ನ್ ಕೆಲಸ ಏನು, ಅಲ್ಲಿ ಏಜೆನ್ಸಿ ಅವ್ನು ಸೀಸ್ ಮಾಡಕ್ ಬಂದವ್ನು ಏನ್ ಕೆಲಸ, ಇದು ಯಾವ ತರ, ನಿಮ್ ಗಾಡಿನ ಶೆಡ್ಗೆ ಹಾಕಿದ್ಮೇಲೆ ಅದು ಆಟೋ ಮಾಲ್ ಯಾಕೆ ಹೋಯ್ತು, ಆಟೋ ಮಾಲ್ ಅಲ್ಲಿ ಯಾಕೆ ಸೇಲ್ ಮಾಡಿದ್ರು, ಇದು ಗಂಧ ಗಾಳಿ ಎಲ್ಲ ನಾವು ತಿಳ್ಕೊಂಡಿದೀವಿ. ಯಾಕೆ ತಿಳ್ಕೊಂಡಿದೀವಿ ಅಂದ್ರೆ ನಿಮ್ಮಾಗೆ ಸಾಕಷ್ಟು ಜನದ್ದು ಸಮಸ್ಯೆಗಳನ್ನ ಫೀಲ್ಡ್ ವರ್ಕ್ ಮಾಡಿದಾಗ ಅದರದೇ ಆದ ಅನುಭವಗಳು ನಮ್ಗೆ ಆಯ್ತು. ಆ ಅನುಭವದ ಆಧಾರದ ಮೇಲೆ ನಾವು ತಿಳ್ಕೊಂಡು, ಹಂಗ್ ತಿಳ್ಕೊಂಡಾದ್ಮೇಲೆ ಏನಾಗ್ತದೆ, ಸಮಸ್ಯೆ ಸಿಲುಕೊಂಡಿದ್ದವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು. ಆದ್ರೆ ಇದನ್ನ ತಗೊಳೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಏನ್ ಸಂಘಟನೆಗೆ ಹೋಗಿ ಸೇರ್ಕೊಂಡ್ರೆ ಏನು 200 ರೂಪಾಯಿ ಕೊಟ್ಟು ಯಾಕೆ 200 ರೂಪಾಯಿ ವೇಸ್ಟ್ ಮಾಡ್ಬೇಕು, ಯಾವ್ದ ಸಂಘಟನೆ ಅವರೆಲ್ಲ ದುಡ್ಡು ಮಾಡ್ಕೊಳ್ಳೋದಕ್ ನಾವ್ಯಾಕೋ. ಈ ತರ ಮಂಡಿಯಿಂದ ಕೆಳಗಡೆ ಯೋಚನೆ ಮಾಡಿ ಮಾತಾಡುವಂತವ್ರ ಸಂಖ್ಯೆ 95%. ಹೌದು ಇದೆ ಸರ್, ಕರೆಕ್ಟ್ ಇದೆ. ಲಕ್ಷಾಂತರ ರೂಪಾಯಿ ಕಳ್ಕಂತಾರ್ರಿ. ಇಲ್ಲೇ ಹೇಳ್ತೀನಿ, ಒಬ್ಬ ಗೊತ್ತಿರೋನೇನೆ ಒಂದ್ ಟೈಮಲ್ಲಿ ನನ್ ಕಾಲ್ ಎಳ್ದಿದ್ದ. ಅಲ್ಲಿ ಯಾವ್ದೋ ಒಂದು DCO ಸ್ಕೀಮ್ ಅಲ್ಲಿ ಗಾಡಿ ತಗೊಂಡು 1.5 ಲಕ್ಷ ತಲೆ ಮೇಲೆ ಹಾಕೊಂಡವನೆ. ಎಲ್ಲ ಆಗೋದ್ಮೇಲೆ ಫೋನ್ ಮಾಡ್ಕೊಂಡು ಹಂಗ ಆಗೋಯ್ತಣ ಅಂತ ಬಂದ. ಎಲ್ಲ ಕತೆ ಕೇಳ್ದೆ, ಇವ್ರದ್ದು ಫಾಲ್ಟ್ ಇತ್ತು. ಆದ್ರೆ ಒಂದ್ ಹೇಳ್ದೆ, ನನ್ನ ಜೊತೆಲಿದ್ದಾಗ ನಿಮ್ದೇ ಆದ ಒಂದ್ ಸ್ಥಾನಮಾನ ಗುರುತಿಸ್ಕೊಟ್ಟಿದ್ದೆ. ನಿಮ್ದೇ ಆದ ನಿಮ್ ಹೆಸರೇ, ನನ್ನ ಹೆಸರು ನಿಮ್ ಹೆಸರು ಬಳಸ್ಕೊಂಡಿದ್ರು ಅಲ್ಲಿ ಏನೋ ಒಂದ್ ಬದಲಾವಣೆ ಆಗ್ತಿತ್ತು. ಅದನ್ನೆಲ್ಲ ಹಾಳು ಮಾಡ್ಕೊಂಡ್ರಿ. ಯಾವ್ದೋ 200 ರೂಪಾಯಿಗೋಸ್ಕರ ಲಕ್ಷಾಂತರ ರೂಪಾಯಿ ತಲೆ ಮೇಲೆ ಹಾಕೊಂಡಿದೀರಾ, ಅನುಭವಿಸ್ಕೊಳ್ರಪ್ಪ ಅಂತ ಬಿಟ್ಟೆ. ಹಂಗೆ ಸರ್, ಯಾವತ್ತೇ ಆಗ್ಲಿ ಒಬ್ಬ ವ್ಯಕ್ತಿ ನಮ್ ಒಳ್ಳೇದ್ ಮಾಡ್ತಿರ್ತಾನೆ ಅಂದಾಗ ಆತನಿಂದ ಎಷ್ಟಾಗ್ತದೋ ಅಷ್ಟು ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ನೋಡ್ಬೇಕೆ ಹೊರತು ಒಳ್ಳೇದ್ ಮಾಡ್ತಿರೋನ್ನೇ ಹಾಳು ಮಾಡುವಂತ ಕೆಲಸ ಮಾಡಿದ್ರೆ ಮುಂದೆ ನೀವ್ ಹಾಳಾದಾಗ ಯಾರು ನಿಮ್ ಕೈ ಹಿಡಿಯಕ್ ಬರಲ್ಲ. ಆ ಸತ್ಯ ಅವ್ರಿಗೆ ಯಾರಿಗೂ ಬೇಕಿಲ್ಲ. ಇವತ್ತು ತುಂಬಾ ಜನ ಆತರ ಸಫರ್ ಅಲ್ಲಿದಾರೆ ಸರ್. ಹೆಂಗ್ ಸೋಮಣ್ಣಗ್ ಫೋನ್ ಮಾಡೋದು, ಹೆಂಗ್ ಸೋಮಣ್ಣನ ಹತ್ರ ಮಾತಾಡ್ಸೋದು ಅಂತ ಎಷ್ಟು ಜನ ದುಡ್ಡು ಕಳ್ಕಂತವ್ರು ಗೊತ್ತಾ. ಎಷ್ಟೋ ಜನ ಫೈನಾನ್ಸರ್ಗಳು ಗಾಡಿಗಳು ಹಿಡಿತಾರೆ. ಯಾರು ಫೋನ್, ನಾನು ಇಲ್ಲ ಮೆಂಬರ್ ಗ್ರೂಪ್ ಅಲ್ಲಿ ಇದ್ರೆ ಅಪ್ಡೇಟ್ ಕೊಡು. ಯಾಕೆಂದ್ರೆ ಒಂದ್ ರೆಸ್ಪಾನ್ಸಿಬಿಲಿಟಿ ಇರ್ತದ ನಮ್ಗೆ. ಹೊರಗಡೆ ಸಾವಿರಾರು ಜನ ಡ್ರೈವರ್ಗಳು ಅವ ದಿನಕ್ಕೊಬ್ಬ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅನ್ನಿಸ್ಕೊಂಡ್ರು ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಟ್ಬಿಡಿ, ಕೃತಜ್ಞತೆಗೆ ಒಂದ್ ಥ್ಯಾಂಕ್ಸ್ ಹೇಳಲ್ಲ. ಅದೊಂದಾಯ್ತಾ. ಆಮೇಲೆ ಅವ್ನ್ ಏನ್ ಮಾಡ್ಕೊಟ್ಟ ಬರಲಿ, ಅವ್ನ್ ಅಂತವನು ಇಂತವನು ಅಂತ. ಯಾಕೆ ಸರ್ ನಾಯಿಗ್ ಮಾಡಿ ನಾತ ಕುಡಿಬೇಕು ಅನ್ನೋತ್ರ ನಮ್ಗೆ ಅನ್ನಿಸ್ಬಿಡ್ತದೆ. ಹಂಗಾಗಿ ಬೇಡ, ನಿಮ್ಗೆ ಯಾರು ತೋಚ್ತಾರ ಅವ್ರ ಹತ್ರ ಹೋಗ್ರಪ್ಪ. ನಂದು ಪ್ರಿನ್ಸಿಪಾಲ್ ಇರೋದೇ ಎಷ್ಟು ಸರ್, ನನ್ನ ಬೌಂಡ್ರಿ ಒಳಗಡೆ ನೀನ್ ಇದ್ರೆ ನಿನ್ಗೆ ಏನ್ ಸಮಸ್ಯೆ ಆಗ್ತದ ಅದನ್ನ ಹೇಳು, ಎಷ್ಟು ಸಾಲ್ವ್ ಮಾಡಕ್ ಹೋಗುತ್ತೋ ನಾವು ಮಾಡ್ಕೊಡ್ತೀವಿ. ಇಲ್ಲ ಬೀಳದೆ ಇರೋ ಅಂತ ರೀತಿಲಿ ಮಾಹಿತಿ ಕೊಡ್ತೀವಿ ಅನ್ನೋ ರೀತಿಲಿ ಮಾತ್ರ ನಾವ್ ಹೇಳ್ಬೋದು. ಈಗ ನಿಮ್ದು ಏನು ಮಾಡಕ್ ಆಗಲ್ಲ ಸರ್, ಮುಗ್ದೋಯ್ತು. ಇವಾಗ ನಿಮ್ದು ಇರೋದಿಷ್ಟೇ, ನಿಮ್ಮ ಗಾಡಿ ಅವ್ರು ಯಾರು ಎಷ್ಟು ಸೇಲ್ ಮಾಡಿದಾರೆ ಅನ್ನೋ ಡೀಟೇಲ್ಸ್ ಅನ್ನ ಅವ್ರ ಹತ್ರ ಕೇಳ್ಕೊಳ್ಳಿ. ಅದೇ ಸರ್, ಈಗ ತಗೊಂಡಿರೋರು ಫೋನ್ ಮಾಡಿದ್ರಂತೆ. ಫೋನ್ ಮಾಡ್ಬಿಟ್ಟು ಸರ್ ನಿಮ್ಗೆ 7 ಲಕ್ಷಕ್ಕೆ ನಿಮ್ ಗಾಡಿ ತಗೊಂಡಿದೀವಿ. ಅವನು ಅದೆಲ್ಲ ಬೇಡ, ಅವನು 7 ಕಾರು ತಗೊಳ್ಳಿ 2 ಲಕ್ಷ ಕಾರು ತಗೊಳ್ಳಿ, ಅದ್ ಯಾವ್ದು ನಿಮ್ಗೆ ಯೂಸ್ ಇಲ್ಲ. ಬ್ಯಾಂಕ್ ನಲ್ಲಿ ನಿಮ್ಗೆ ಇಂಥವ್ರಿಗೆ ಈ ಗಾಡಿನ ಮಾರಿದೀವಿ, ಇಷ್ಟು ಲಕ್ಷಕ್ಕೆ ವ್ಯಾಪಾರ ಆಗಿದೆ ಅಂತ ಬ್ಯಾಂಕ್ ಅಲ್ಲೇ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಮಾತ್ರ ಇಂಪಾರ್ಟೆಂಟ್. ಅವ್ನು ತಗೊಂಡ್ರವನೇ ನನಗೆ ಫೋನ್ ಮಾಡಿ ನನಗೆ 2 ಲಕ್ಷ ಕೊಟ್ಟವ್ರೆ 7 ಲಕ್ಷ ಕೊಟ್ಟವ್ರೆ ಇದ್ರೆ ನೋ ಯೂಸ್. ಬ್ಯಾಂಕ್ ಅಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಅನ್ನ ತಗೊಳ್ಳಿ. ಇನ್ನ ಡಿಫರೆನ್ಸ್ ಅಮೌಂಟ್ ನೀವು ಏನ್ ಸಾಲ ತಗೊಂಡು ಕಟ್ಟಬೇಕು ಅಂತ ಹೇಳಿರ್ತಾರಲ್ಲ, ಅದನ್ನ ಅವ್ರ ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಮಾತ್ರ ಇವ್ರು ಸೇಫು.
ಓಕೆ ಸರ್. ಇವ್ರು ಅದನ್ನ ಮಾಡ್ಕೊಳ್ಳದೆ ಹಂಗೆ ಬಿಟ್ಬಿಟ್ರು ಅಂದ್ರೆ ಹಾಂ ಸರ್. ಇನ್ನೊಂದ್ 5 ವರ್ಷನೋ ಇಲ್ಲ ಇನ್ನೊಂದ್ 3 ವರ್ಷನೋ ಬಿಟ್ಕೊಂಡು ಲಾಯರ್ ಲೀಗಲ್ ನೋಟಿಸ್ ಕಳಿಸ್ತಾರೆ. ಓಕೆ ಸರ್. ಅವಾಗ ಇದು ಲೀಗಲ್ ಅಲ್ಲಿ ಐತೆ ಅಂತ ನಿಮಗ್ ಗೊತ್ತಾಗ್ತದೆ. ಓಕೆ. ಅವಾಗ ನೀವ್ ಏನ್ ಸೈಕಲ್ ಹೊಡೆದ್ರು ಕೂಡ ಏನು ಮಾಡಕ್ಕಾಗಲ್ಲ. ಅಲ್ಲಿ ಏನ್ ಹೇಳ್ತಾನೋ ಲಾಯರ್ ಅಷ್ಟು ದುಡ್ಡು ಕಟ್ಬೇಕಾಗುತ್ತೆ. ಓಕೆ ಸರ್. ನೋಡಿ, ಇದೆಲ್ಲ ನಮ್ಗಾಗಿರೋ ಅನುಭವದಲ್ಲಿ ನಾವು ತಿಳ್ಕೊಂಡಿರುವಂತ ವಿಚಾರಗಳು. ಹೌದು. ಇದನ್ನೆಲ್ಲ ತಿಳಿಸ್ಬೇಕು, ಎಲ್ರು ಇದನ್ನೆಲ್ಲ ತಿಳ್ಕೊಂಡು ಎಚ್ಚೆತ್ಕೊಳ್ಬೇಕು ಅನ್ನೋದು ನಮ್ಮ ಮನ್ಸಲ್ಲೂ ಇದೆ. ಹೌದು ಆದ್ರೆ ಹೌದು ಅದ್ ಯಾರಿಗೂ ಜನಕ್ ಬೇಕಿಲ್ಲ, ಗೊತ್ತಾಗ್ತಾಯಿಲ್ಲ. ಗೊತ್ತಾಗ್ತಾ ಇಲ್ಲ. ಅಲ್ಲ, ಯಾಕೆ ಬೇಕು ನಮ್ಗೆ? ಹೌದು ಹೌದು ಮೋಸ ಹೋಗಿ ಲಕ್ಷಾಂತರ ರೂಪಾಯಿ ತಲೆ ಮೇಲೆ ಹಾಕೊಂಡಾಗ ಅವಾಗ ಬರ್ತಾರೆ. ಹೌದು ಸರ್. ಏನು ಮಾಡಕ್ ಆಗಲ್ಲ. ಅದೇ ಆ ಥರ ಮಾಡೋದು ಸರ್ ಹಾಗಾದ್ರೆ. ಇದ್ ಬಿಟ್ರೆ ನಿಮ್ಗೆ ಬೇರೆ ನಿಮ್ದು ಏನು ಇಲ್ಲ ಅಲ್ಲಿ. ಯಾಕೆಂದ್ರೆ ಗಾಡಿ ಆಟೋ ಮಾಲ್ ಇಂದ ಇನ್ನೊಬ್ಬನು ಸೇಲ್ ಆಗ್ಬಿಟ್ಟಿದೆ ಹಾಂ ಸರ್. ಆಲ್ರೆಡಿ. ಯಾರು ತಗೊಂಡಿದ್ದಾನೆ ಅವನ ಹೆಸರು ಟ್ರಾನ್ಸ್ಫರ್ ಮಾಡ್ಬಿಟ್ಟಿರ್ತಾರ ಅವರು. ಓಕೆ. ಇವಾಗ ಅವ್ರೇನಂತಂದ್ರೆ ಸರ್, ಇವಾಗ ಬಂದು ಇಲ್ಲಿ ಕೇಳೋದಕ್ಕೆ ಹೆಂಗ್ ಪರ್ಮಿಷನ್ ಇದೆ ಹೆಂಗ್ ಮಾಡ್ತಾರೆ, ಸಾಯ್ತು ನಿಮ್ ಗಾಡಿ ವಾಪಸ್ ತಂದು ಕೊಡ್ತೀವಿ ಬಿಡಿ ಅಂತ ಹೇಳ್ತಾರೆ. ಯಾವೆಲ್ಲ ತರ್ಸು ಕೊಡಕ್ ಆಗಲ್ಲ, ಹಾಂ ಸರ್. ವೇಸ್ಟ್ ಆಫ್ ಟೈಮ್. ಈಗ ಅವ್ರ ಮೇಲೆ ನೀವು ಕನ್ಸೂಮರ್ ಕೋರ್ಟ್ ಹೋಗಿ ಕೇಸು ಹಾಕಿದ್ರು ಏನು ಮಾಡ್ಕೊಳಕ್ ಆಗಲ್ಲ. ಹಾಂ ಸರ್. ಬೆಟರ್ ಆಪ್ಷನ್ ಇನ್ನೆಷ್ಟು ರಿಮೈನಿಂಗ್ ಬ್ಯಾಲೆನ್ಸ್ ಇದೆ ಹಾಂ ಸರ್. ನಿಮ್ ಲೋನ್ ಮೇಲೆ ಗಾಡಿ ವ್ಯಾಪಾರ ಆಗಿರೋ ಅಮೌಂಟ್ಗೆ ಹಾಂ ಸರ್. ಅಷ್ಟನ್ನ ಕಟ್ಬಿಟ್ಟು ನೀವು NOC ತಗೊಳ್ಬೇಕು. ಮೈನ್ NOC ಏನಾ ಸರ್? NOC ತಗೊಂಡ್ರೆ ಮಾತ್ರ ನಿಮ್ದು ಕ್ಲಿಯರೆನ್ಸ್ ಆಗೋದು. ಹಾಂ ಸರ್. ಇಲ್ಲ ಅಂದ್ರೆ NOC ತಗೊಳ್ದಾಗ ಹಂಗೆ ಬಿಟ್ಟಿದ್ರೆ ಇನ್ಯಾವ್ದಾದ್ರು ಬಡ್ಡಿ ಗಿಟ್ಟಿ ಅವು ಇವು ಮಿಸ್ ಆಗಿತ್ತು ಅಂದ್ರೆ ಅದಕ್ಕೂ ಹಂಗೆ ಪೋಣಿಸ್ತಾ ಇರ್ತಾರೆ. ಸರಿ ಸರ್, ಓಕೆ ಆಯ್ತು, ಹಂಗೆ ಮಾಡ್ತೀವಿ. NOC ತಗೊಂಡು ಕ್ಲಿಯರ್ ಮಾಡ್ಕೊಂಬಿಡಿ. ಸರಿ ಸರ್, ಓಕೆ ಆಯ್ತು. ಓಕೆ. ಓಕೆ ಸರ್, ಥ್ಯಾಂಕ್ ಯು.